ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಇವತ್ತು ಊರ ಹಬ್ಬಕ್ಕೆ, ಊರ ಜಾತ್ರೆಗೆ ಮಾಡೋ ಇನ್ನೊಂದು ಆರತಿ ಅಲಂಕಾರನ ಹೇಗೆ ಮಾಡೋದು ಹೂವಿನಿಂದ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಿರೋದು ಸುಗಂಧ ರಾಜ ಮತ್ತು ಕನಕಾಂಬರದ ಹೂವಿಂದು. ನನ್ನ ಚಾನಲಲ್ಲಿ ಈಗಾಗಲೇ ಒಂದು 3 ರೀತಿ ತಂಬಿಟ್ಟಿನ ದೀಪಕ್ಕೆ ಅಲಂಕಾರ ಮಾಡೋದು ಹೇಗೆ ಅಂತ ಹಾಕಿದ್ದೀನಿ. ಅದನ್ನು ಒಂದು ಸಾರಿ ನೋಡಿ, ಆಗ ನಿಮ್ಗೆ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅನ್ನೋದು ಅರ್ಥ ಆಗುತ್ತೆ. ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ದುಡ್ಡು ಕೊಟ್ಟೆಲ್ಲ ಮಾಡೋ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಸ್ಟ್ಯಾಂಡು ಬೇಕಾಗಿಲ್ಲ, ಮನೆಯಲ್ಲೇ ಮಾಡ್ಕೋಬೋದು. ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಫಸ್ಟು ನಿಮ್ಮ ಹತ್ರ ಪ್ಲೇವುಡ್ ಕಡ್ಡಿ ಇದ್ದರೆ ಪ್ಲೇವುಡ್ ಕಡ್ಡಿ, ಇಲ್ಲಾಂದರೆ ಬಿದಿರು ಕಡ್ಡಿ. ಈಗ ಬಿದಿರು ಕಡ್ಡಿಗೆ ಹೂ ಕಟ್ಟೋ ರೀತಿ 4 ರಿಂದ 5 ಗಂಟನ್ನು ಫಸ್ಟು ದಾರನ ಗಂಟು ಹಾಕಬೇಕು ಹೂ ಕಟ್ಟೋ ರೀತಿ. ಆಮೇಲೆ 3 ಹೂಗಳನ್ನು ಇಟ್ಕೊಳ್ತಾ ಕನಕಾಂಬರ ಹೂವನ್ನ ಸುತ್ತಬೇಕು. ನೀವು ಎಷ್ಟು ಹೂಗಳಿಡ್ತೀರೋ ಅದೇ ಮೆಥಡನ್ನು ಫಾಲೋ ಮಾಡಿ. ಒಂದು ಕಡೆ 3, ಒಂದು ಕಡೆ 4 ಹೂಗಳನ್ನು ಹಾಕಬೇಡಿ. ಒಂದೇ ಥರ ಮಾಡಿದರೆ ನೋಡೋದಕ್ಕೆ ಒಂದೇ ರೀತಿ ಚೆನ್ನಾಗಿರುತ್ತೆ. ಹೂಗಳು ಹಾಕೋ ಲೈನ್ಸಲ್ಲೂ ಅಷ್ಟೇ, ಹೂಗಳಲ್ಲೂ ಅಷ್ಟೇ ವ್ಯತ್ಯಾಸ ಮಾಡಬೇಡಿ. ಹೇಗೆ ನೀವು ಸ್ಟಾರ್ಟ್ ಮಾಡ್ತೀರೋ ಅದೇ ರೀತಿ ಎಂಡ್ ತನಕ ಅದನ್ನೇ ಫಾಲೋ ಮಾಡಿ. ಫಸ್ಟ್ನೇ ಹೂಗಳಿಗೆ ಒಂದು 2-3 ಸುತ್ತಿದ್ರೂ ಸಾಕಾಗುತ್ತೆ. ಲಾಸ್ಟ್ ಹೂವಿಗೆ ಮಾತ್ರ ಒಂದು 5 ರಿಂದ 6 ಸುತ್ತು, 7 ಸುತ್ತಾದರೂ ನಡೆಯುತ್ತೆ. ಆದಷ್ಟು ಟೈಟಾಗಿ ಸುತ್ತಿ, ಲೂಸ್ ಅಂತೂ ಬಿಡಲೇಬೇಡಿ. ಈ ಆರತಿ ಡೆಕೋರೇಷನಲ್ಲಿ ನೀವು ಎಷ್ಟು ದಾರ ಸ್ವಲ್ಪ ಆದಷ್ಟು ಟೈಟಾಗಿ ಎಳ್ಕೊತೀರೋ ಅಷ್ಟು ಟೈಟಾಗಿ ಚೆನ್ನಾಗಿ ಬರುತ್ತೆ. ನೋಡೋದಕ್ಕೂ ಹೂ ಚೆನ್ನಾಗಿ ಕಾಣುತ್ತೆ. ಲೂಸ್ ಬಿಟ್ಟರೆ ಆದಷ್ಟು ಉದುರೋಗ್ತಾ ಇರುತ್ತೆ. ಹೊರಗಡೆ ಎತ್ಕೊಂಡು ಹೋದಾಗೂ ಅಷ್ಟೇ ಎಲ್ಲ ಉದುರೋಗ್ತಾ ಇರುತ್ತೆ, ಕೈ ಟಚ್ ಆದರೆ ಸಾಕು. ಆದಷ್ಟು ದಾರಾನ ಚೆನ್ನಾಗಿ ಟೈಟಾಗಿ ಸುತ್ಕೊಳ್ಳಿ. ಒಂದಾದ್ರ ಮೇಲೊಂದು ನೀಟಾಗಿ ಸುತ್ಕೊಳ್ತಾ ಬನ್ನಿ. ಎಲ್ಲೂ ಇದು ಕಡ್ಡಿ ಕಾಣಿಸೋ ಥರ ಸುತ್ತಬೇಡಿ. ಆದಷ್ಟು ಕಡ್ಡಿ ಕಾಣದೇ ಇರೋ ಥರ ಸುತ್ತಿ. ಹಾಗಂತ ಹೂ ಇದೆ ಅಂತ ಜಾಸ್ತಿನೂ ಸುತ್ತಬೇಡಿ, ಚೆನ್ನಾಗಿ ಕಾಣಲ್ಲ. ನೀವು ಎಷ್ಟು ಹೂ ಯೂಸ್ ಮಾಡ್ತೀರೋ ಅಷ್ಟೇ ಫಾಲೋ ಮಾಡಿ. ಮೊದಲು 3 ಹೂ ಹಾಕಿದ್ರ, 4 ಹೂ ಹಾಕಿದ್ರ, ಅದೇ ರೀತಿ ಕಡ್ಡಿ ಕಾಣದೇ ಇರೋದ ಅಷ್ಟು ಮಾತ್ರ ಹಾಕಿ. ಜಾಸ್ತಿ ಹೂಗಳನ್ನು ಯೂಸ್ ಮಾಡಬೇಡಿ. ಜಾಸ್ತಿ ಹೂ ಯೂಸ್ ಮಾಡಿದ್ರು ಒಂಥರ ಚೆನ್ನಾಗಿ ಕಾಣಲ್ಲ. ಒಂದೇ ರೀತಿ ಸುತ್ಕೋತಾ ಬನ್ನಿ. ಲಾಸ್ಟಲ್ಲಿ ಮಾತ್ರ ಹೂ ಕಟ್ಟೋ ರೀತಿ ಕಟ್ಟಿ. ನನಗೆ ಇದಕ್ಕೆ 150 ಗ್ರಾಮ್ ಕನಕಾಂಬರ, 1/4 kg ಸುಗಂಧ ರಾಜ ಹೂವು ಬೇಕಾಯಿತು. ನೀವು ಇನ್ನು ದೊಡ್ಡ ಆರತಿ ಮಾಡ್ತೀರಾ ಅಂದರೆ ಆವಾಗ ಮಾತ್ರ ಇನ್ನು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳಿ. ನೀವೆಷ್ಟು ದೊಡ್ಡದು ಮಾಡ್ತೀರೋ ಅಷ್ಟು. ಇದು ನಂದು 3/4 ಮೊಳಕ್ಕಿಂತ ಕಡಿಮೆ ಇದೆ ಕಡ್ಡಿ, ಅದಕ್ಕೆ ನನಗೆ ಇಷ್ಟು ಸಾಕಾಯಿತು. ನೀವು ಅದ್ರ ಡಬ್ಬಲ್ ಮಾಡ್ತೀರಾ ಅಂದರೆ ಅದ್ರ ಡಬ್ಬಲ್ ತೊಗೊಳ್ಳಿ ಅಷ್ಟೇ. ಇದು ನಿಮ್ಮ ಮನೆಗಳ ಹತ್ರನೇ ಇರುತ್ತಲ್ವ, ಮಲ್ಲಿಗೆ ಹೂವು, ಕನಕಾಂಬರ ಹೂವು, ಅದರಲ್ಲೇ ಕಟ್ಕೋಬೋದು. ನಿಮಗೆ ಸುಗಂಧ ರಾಜ ಹೂವು ಇಷ್ಟ ಆಗಿಲ್ಲ ಅಂದರೆ ಕನಕಾಂಬರ ಜೊತೆಗೆ ಮಲ್ಲಿಗೆ ಹೂವು ಹಾಕ್ಕೊಳ್ಳಿ. ಮಲ್ಲಿಗೆ ಹೂವು ಒಂದು 150 ಗ್ರಾಮ್ ತೊಗೊಂಡ್ರೆ ಸಾಕಾಗುತ್ತೆ. 150 ಗ್ರಾಮ್ ಮಲ್ಲಿಗೆ, 150 ಗ್ರಾಮ್ ಕನಕಾಂಬರ ಆದರೆ ಇಷ್ಟ ಆರತಿಗೆ ಆಗುತ್ತೆ. ಲಾಸ್ಟಲ್ಲಿ ನೋಡಿ ಈ ಥರ ಕಟ್ಕೋಬೇಕು. 4 ರಿಂದ 5 ಗಂಟುಗಳನ್ನು ಹಾಕ್ಕೋಬೇಕು. ಈಗ ಸುಗಂಧ ರಾಜ ಹೂವು ತೋರಿಸ್ತೀನಿ. ಫಸ್ಟೆಲ್ಲ ಆದಷ್ಟು ತೊಟ್ಟು ಬಿಡಿಸ್ಕೊಳ್ಳಿ. ತೊಟ್ಟು ಸಮೇತ ಕಟ್ಟಕ್ಕೆ ಹೋದರೆ ಕಷ್ಟ ಆಗುತ್ತೆ. ಅದು ಒಂದು ಕಡೆ ವಾಲ್ತಾ ಇರುತ್ತೆ ಹೂವು, ಆವಾಗ ನಾವು ಕಟ್ಟೋವಾಗ ದಾರ ಟೈಟ್ ಬರಲ್ಲ. ಈ ಥರ ತೊಟ್ಟು ಬಿಡಿಸ್ಕೊಂಡೇ ಕಟ್ಟಿ. ಇದಕ್ಕೂ ಸೇಮ್ ದಾರಕ್ಕೆ 3 ರಿಂದ 4 ಗಂಟೆ ಹಾಕಬೇಕು. ಆಮೇಲೆ ಹೂಗಳನ್ನು ಇಟ್ಕೊಳ್ತಾ ಕಟ್ಕೊಂಡು ಬರೋದು. ಸುಗಂಧ ರಾಜ ಹೂವಂತೂ 3 ಹೂವು ಒಂದೇ ಸರಿ ಇಟ್ಟು ಸುತ್ಕೊಂಡು ಬರ್ಬೋದು. ಕನಕಾಂಬರ ಎಲ್ಲ ಆದರೆ ಒಂದೊಂದು ಹೂಗೂ ಸುತ್ತಬೇಕಾಗತ್ತೆ. ಕನಕಾಂಬರ, ಮಲ್ಲಿಗೆ ಇದೇನಿಲ್ಲ, 3 ಹೂಗಳನ್ನು ಒಂದೇ ಸಾರಿ ಕಟ್ಕೊಂಡು ಬರ್ಬೋದು. ಅಕಸ್ಮಾತ್ ನಿಮ್ಗೆ ಆಗ್ತಿಲ್ಲ, ಹೂ ಜಾರ್ತಿದೆ ಅಂದರೆ, ನಾವು ಫಸ್ಟ್ ಟೈಮ್ ಮಾಡ್ತಿದ್ದೀವಿ, ನಮ್ಗೆ ಜಾರ್ತಿದೆ ಅಂದರೆ ಒಂದೊಂದು ಹೂಗೆ 1-2 ಸುತ್ತು ಸುತ್ತಿ ಆಮೇಲೆ ಲಾಸ್ಟಲ್ಲಿ ಒಂದು 5-6 ಸುತ್ತು ಸುತ್ತಿ ಸಾಕು. ನೀವು ಒಂದು ಕಡ್ಡಿಗೆ
15 ಲೈನ್ ಹಾಕಿದರೆ 16 ಲೈನ್ ಹಾಕಿದರೆ ಎಷ್ಟೇ ಲೈನ್ಗಳು ಹಾಕಿ ಅಷ್ಟೇ ಲೈನ್ಗಳನ್ನೇ ಬೇರೆ ಎಲ್ಲ ಕಡ್ಡಿಗೂ ಹಾಕಿ, ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಮ್ಮಿ ಮಾಡಬೇಡಿ, ಆಗ ಒಂದೇ ನೀಟಾಗಿ ಕಾಣಲ್ಲ. ನಿಮ್ಗೆ ಸುಗಂಧರಾಜ ಹೂವು ಇಷ್ಟ ಆಗಿಲ್ಲ ಅಂದರೆ ಮಲ್ಲಿಗೆ ಹೂವು ಬೇಕಾದರೂ ಇದನ್ನು ಈ ಜಾಗದಲ್ಲಿ ಯೂಸ್ ಮಾಡ್ಕೋಬೋದು. ನನ್ನ ಚಾನಲಲ್ಲಿ ಈಗಾಗಲೇ 3 ಆರತಿ ಡೆಕೋರೇಷನ್ ಮಾಡೋದು ಹೇಗೆ ಅಂತ ಹಾಕಿದ್ದೀನಿ. ಇದು 4ನೇದು. ನಿಮಗೆ ಯಾವುದು ಅವೈಲಬಲ್ ಇರುತ್ತೆ ಹೂಗಳು, ಇಲ್ಲ ನಿಮ್ಗೆ ಯಾವುದು ಇಷ್ಟ ಇರುತ್ತೋ ಅದನ್ನು ನೀವು ಮಾಡಿ. ತುಂಬ ದುಡ್ಡು ಕೊಟ್ಟು ಎಲ್ಲ ಮಾಡೋ ಅಷ್ಟೇನಿಲ್ಲ. ಎಲ್ಲ ನಾನು ಮಾಡಿರೋ 4ಕ್ಕೂ ಅಷ್ಟೇ 150 ರೂಪಾಯಿಂದ 200 ರೂಪಾಯಿ ಒಳಗಡೆನೇ ನಾನು ಖರ್ಚು ಮಾಡಿರೋದು. 150 ರೂಪಾಯೇ ಜಾಸ್ತಿ ಆಯಿತು ಎಲ್ಲದಕ್ಕೂ, ಅದಕ್ಕಿಂತ ಮೇಲಾಗಿಲ್ಲ. ನೀವು ಇಷ್ಟೇ ಖರ್ಚು ಮಾಡಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಲಾಸ್ಟು ಮಾತ್ರ ಕಟ್ಟಬೇಕಾಗತ್ತೆ. ನೋಡಿ, ಇದಕ್ಕೆ 4ರಿಂದ 5 ಗಂಟು ಹೂ ಕಟ್ಟೋ ರೀತಿ ಗಂಟು ಹಾಕಬೇಕು. ಎಲ್ಲ ಕಟ್ಟಿದಾದ ಮೇಲೆ ಒಂದೇ ಜೋಡಿಸ್ಕೊಂಡು ನೀಟಾಗಿ ಅದನ್ನು ಹೇಗೆ ಕಟ್ಟೋದು ಕಡ್ಡಿನ ಅಂತ ತೋರಿಸ್ತೀನಿ. 2 ದಾರ ತಗೋಬೇಕು. 2 ದಾರ, ಇದು ಹೂ ಕಟ್ಟೋ ದಾರ ಆಗಲ್ಲ, ಹಾರ ಪೋಣಿಸೋ ದಾರ ಹಾಕಬೇಕು. ಇದು ಹಾರ ಪೋಣಿಸೋ ದಾರ ಆದರೆ ಗಟ್ಟಿ ಇರುತ್ತೆ. ಕಡ್ಡಿ ಕಟ್ಟೋಕ್ಕೆ ಮಾತ್ರ ಹಾರ ಪೋಣಿಸೋ ದಾರನೇ ಯೂಸ್ ಮಾಡಿ. 2 ಗಂಟುಗಳನ್ನು ಹಾಕೋಬೇಕು ಕಡ್ಡಿಗೆ. ಇಲ್ಲೂ ಅಷ್ಟೇ, ಗಂಟುಗಳು ಆದಷ್ಟು ಟೈಟ್ ಇರಲಿ, ಗ್ಯಾಪ್ ಬಿಡಬೇಡಿ. ಇದು ಏನು ಮಾಡೋದು ಕಷ್ಟ ಇಲ್ಲ. ಎಲ್ಲದಕ್ಕಿಂತ ಈಸಿ ಅಂದರೆ ಸುಗಂಧರಾಜ ಹೂವು ಮಾಡೋದು ಮತ್ತು ಸೇವಂತಿಗೆ ಹೂವು ಮಾಡೋದು. ಸೇವಂತಿಗೆ ಹೂವು ಮಾಡೋದು ನನ್ನ ಚಾನಲಲ್ಲಿದೆ, ಅದನ್ನು ಒಂದು ಸಾರಿ ನೋಡಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ, ಮಲ್ಲಿಗೆ ಹೂವು ಇದೆ, ಸೇವಂತಿಗೆ ಹೂವು ಇದೆ, ಸುಗಂಧರಾಜ ಹೂವು ಬರೀ ಸುಗಂಧರಾಜ ಹೂವಿಂದೇ ಇದೆ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೆ ಹತ್ರ ಯಾವ ಹೂವು ಇದೆ ಅದರಲ್ಲೂ ಇದೇ ಮೆಥಡ್ ಫಾಲೋ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಎಲ್ಲ ಕಡ್ಡಿಗಳನ್ನು 2 ಗಂಟೆ ಹಾಕ್ಕೊಳ್ತಾ ಒಂದೊಂದೇ ಕಟ್ಕೊಂಡು ಬರಬೇಕು. ನೀವು 2ನೇ ಹೂವಿಗೆ ಕಟ್ತೀರಾ ಅಂದರೆ ಅದೇ ಹೂವಿಗೆ ಕಟ್ಕೊಂಡು ಬನ್ನಿ. ಒಂದು ಮೇಲೆ ಒಂದು ಕೆಳಗೆ ಮಾಡಬೇಡಿ, ಒಂದೇ ಲೆವೆಲಲ್ಲಿ ಕಟ್ಕೊಂಡು ಬನ್ನಿ. ಕಡ್ಡಿಗಳು ಆದಷ್ಟು ಒಂದೇ ಅಳತೆಯಲ್ಲಿರಲಿ, ಒಂದು ಚಿಕ್ಕದು ದೊಡ್ಡದು ಮಾಡಬೇಡಿ. ಒಂದು ಸರಿ ನೋಡಿದರೆ ಆರಾಮಾಗಿ ಮಾಡ್ಬೋದು. ಇದಕ್ಕೇನು ಸ್ಟ್ಯಾಂಡು ಯೂಸ್ ಮಾಡೋ ಅಷ್ಟಿಲ್ಲ, ಕಡ್ಡಿ ಇದ್ದರೆ ಸಾಕು. ಅಕಸ್ಮಾತ್ ನಮ್ಮ ಹತ್ರ ಕಡ್ಡಿ ಇಲ್ಲ ಅಂದರೆ ಬಿದ್ರ ಕಡ್ಡಿ, ಪ್ಲೇವುಡ್ ಶಾಪಲ್ಲಿ ಪ್ಲೇವುಡ್ ಕಡ್ಡಿ ಸಿಗುತ್ತೆ, ಅದರಲ್ಲೂ ಮಾಡ್ಬೋದು. ಸ್ಟ್ಯಾಂಡೇ ಬೇಕು ಅಂತ ಏನಿಲ್ಲ. ನೋಡಿ, ಒಂದೊಂದೇ ಕಟ್ಕೊಂಡು ಬಂದೆ, ಆಯಿತು. ಈಗ ನಂದೆಲ್ಲ ಲಾಸ್ಟ್ ಇದು. ಇಲ್ಲೂ ಅಷ್ಟೇ 4 ಇಂಚು ದಾರ ಬಿಡಿ ಎಲ್ಲ ಕಡೆನೂ. ಫಸ್ಟು 4 ಕಡೆನೂ 4 ಇಂಚು 5 ಇಂಚು ದಾರ ಬೇಕಾಗತ್ತೆ, ಅಷ್ಟು ಬಿಡಿ. ನೋಡಿ, ಸೇಮ್ ಅಲ್ಲಿ ಇಲ್ಲೂ ಅಷ್ಟೇ ಕೆಳಗಡೆ ಕಟ್ಟೋವು ಒಂದು ಗಂಟು ಹಾಕ್ಕೋಬೇಕು. 2 ದಾರ ತೊಗೊಂಡು 4 ಇಂಚು ದಾರ ಬಿಡಬೇಕು ಬಟ್ಲಿಗಿಡೋವಾಗ ಕಟ್ಟೋದಕ್ಕೆ. ಇಲ್ಲೂ ಸೇಮ್ ಮೆಥಡ್, ಇಲ್ಲೂ ಏನು ಬೇರೆ ಏನಿಲ್ಲ, ಅದೇ ಥರ ಮಾಡ್ಕೊಂಡು ಬರೋದಷ್ಟೇ. ಈ ಬುಟ್ಟಿ ಅಲಂಕಾರದಲ್ಲಿ ಒಂದೇ ಇರೋದು, ದಾರ ಆದಷ್ಟು ಟೈಟ್ ಇರಬೇಕು. ನೀವು ಅದೊಂದು ಫಾಲೋ ಮಾಡಿದರೆ ಈಸಿಯಾಗಿ ಮೊದಲನೇ ಸರಿ ಮಾಡೋರು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸುಗಂಧರಾಜ ಹೂವಿಂದಂತೂ 1 ಅವರಲ್ಲೆಲ್ಲ ಆಗೋಗುತ್ತೆ, ತುಂಬ ಟೈಮೂ ಬೇಕಾಗಲ್ಲ. ನೀವು ಅಷ್ಟೇ ಊರ ಹಬ್ಬಕ್ಕೆ ಎಲ್ಲ ಸುಮ್ಮನೆ ಹಾಗೆ ಆರತಿ ತೊಗೊಂಡು ಹೋಗೋ ಬದಲು ಹೀಗೆ ನಿಮ್ಮ ಮನೆ ಅಕ್ಕಪಕ್ಕ ಇರೋ ಹೂವು ಆದರೂ ಯೂಸ್ ಮಾಡ್ಕೋಬೋದು. ಎಲ್ಲರೂ ಕನಕಾಂಬರ ಗಿಡ, ಮಲ್ಲಿಗೆ ಗಿಡ ಹಾಕ್ಕೊಂಡೇ ಇರ್ತಾರೆ. ಈ ಸೀಸನಲ್ಲಿ ಹೂವು ಬರ್ತಿರುತ್ತೆ. ಆರಾಮಾಗಿ ಮನೇಲಿ 1 ಗಂಟೆ ಟೈಮ್ ಕೊಟ್ಟರೆ ಖುಷಿ ಆಗುತ್ತೆ. ನಾವು ಮಾಡಿದ್ದೀವಿ ಅಂತ ನೀವು ಮಾಡಿ, ನಿಮಗೂ ಅಷ್ಟೇ ಖುಷಿ ಆಗುತ್ತೆ. ಈಸಿಯಾಗಿ ಬೇರೆ ಇದೆ, ಕಷ್ಟ ಏನೂ ಇಲ್ಲ.
ನೋಡಿ ಲಾಸ್ಟಿದ್ದು ಕಟ್ತಿದ್ದೀನಿ, ಅಲ್ಲೂ ಅಷ್ಟೇ ಒಂದು 4 ಇಂಚು ದಾರ ಬಿಟ್ಟು ಕಟ್ ಮಾಡ್ತೀನಿ. ಹೀಗೆ ಇಟ್ಕೊಂಡು ನಿಮಗೆ ಬಟ್ಲಿಗಿಟ್ಟು ಕಟ್ಟೋಕ್ಕಾಗಲ್ಲ ಅಂದರೆ ನಾನು ಇನ್ನು 3 ಆರತಿಗೂ ಬಟ್ಲಿಗಿಟ್ಟು ಕಟ್ಟಿದ್ದೀನಿ. ಅದಕ್ಕೆ ಕೆಲವ್ರಿಗೆ ಅದು ಕಷ್ಟ ಆಗುತ್ತೆ ಅಂದರೆ ನೋಡಿ ಇಲ್ಲೇ ಕಟ್ಕೋಬೋದು. ನಾವು ಕೆಳಗಡೆ ಬರುತ್ತಲ್ವ ಆ ದಾರನ ನಾವಿಲ್ಲಿ ಕೆಳಗಡೆ ಇಟ್ಟಿದ್ದಾಗಲೇ ಕಟ್ಕೋಬೋದು. ನೋಡಿ ಈ ಥರ ಕಟ್ಕೋಬೋದು. ಕೆಳಗಿಂದ ಕಟ್ಟಿಬಿಟ್ಟು ಆಮೇಲೆ ಬೇಕಿದ್ರೆ ಮೇಲಿಂದು ಬಟ್ಲಿಗಿಟ್ಟ ಮೇಲೆ ಅದನ್ನು ಕಟ್ಕೋಬೋದು. ಕೆಲವರು ಬಟ್ಲಿಗಿಟ್ಟ ಮೇಲೆ ಅಂದರೆ ಕೆಳಗಡೆ ಇರೋದ್ರಿಂದ ದಾರ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇದನ್ನು ಹಿಂಗೂ ಮಾಡ್ಕೋಬೋದು. ಮೇಲಿಂದ ಹೇಗೂ ಕಟ್ಟೋದು ಈಸಿ ಆಗುತ್ತೆ, ಕೆಳಗಡೆ ಸ್ವಲ್ಪ ಕಷ್ಟ ಆಗ್ಬೋದು ಫಸ್ಟ್ ಕಟ್ಟೋರಿಗೆ. ಅದಕ್ಕೆ ನೀವು ಕೆಳಗಡೆ ಇದ್ದಾಗಲೇ ಕಟ್ಕೊಂಬಿಡಿ. ಇಲ್ಲಿ ಗ್ಯಾಪ್ ಬಿಡಬೇಡಿ, ಇಲ್ಲೂ ಅಷ್ಟೇ ಆದಷ್ಟು ಟೈಟಾಗಿ ದಾರ ಎಳೀರಿ. ಚೆನ್ನಾಗಿ ಟೈಟಾಗಿ ಕಟ್ಟಿ ಎಕ್ಸ್ಟ್ರಾ ದಾರ ಇರೋದನ್ನು ಕಟ್ ಮಾಡಿ ಒಂದು ಇದಕ್ಕಾಗೋಷ್ಟು ಅಡ್ಜಸ್ಟ್ ಆಗುವಂಥದ್ದು ಒಂದು ಬಟ್ಲಲ್ಲಿ, ಟೈಟಾಗಿರೋ ಬಟ್ಲಲ್ಲಿ ಅಕ್ಕಿ ಹಾಕಿ ಇಡಿ. ನೀವು ಅಕ್ಕಿ ಹಾಕಿಲ್ಲ ಅಂದರೆ ಪರವಾಗಿಲ್ಲ, ನಾವು ಅಕ್ಕಿ ಹಾಕೋದ್ರಿಂದ ನಾವು ಅಕ್ಕಿ ಹಾಕಿ ಇಡ್ತೀವಿ. ಈ ಬಟ್ಲಿ ಇಟ್ಟರೆ ಚೆನ್ನಾಗಿ ಬರೋದು, ರೌಂಡಾಗಿ ಸ್ಟಿಫಾಗಿ ಬರುತ್ತೆ. ಇಲ್ಲ ಅಂದರೆ ಒಂದು ಕಡೆ ವಾಲ್ಕೊಳ್ಳುತ್ತೆ. ಆದಷ್ಟು ಟೈಟಾಗಿರೋ ಬಟ್ಲೆ ಇಡಿ. ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಅಲ್ವಾ? ನೀವು ಮಾಡಿ ನಿಮ್ಮೂರ ಜಾತ್ರೆಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಸಿಯಾಗಿರುತ್ತೆ.